ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಆದರೂ ಕೂಡ ತಮಿಳು ನಟ ಮಾತ್ರ ಕ್ಷಮೆ ಕೇಳ್ತಾ ಇಲ್ಲ. ಕ್ಷಮೆ ಕೇಳುವ ಬದಲಿಗೆ ಕನ್ನಡಿಗರನ್ನ ಮತ್ತಷ್ಟು ಕೆಣಕುವ ಕೆಲಸ ಮಾಡಿದ್ದಾರೆ. ನಾನು ಕನ್ನಡಿಗರ ಕ್ಷಮೆ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಖ್ಯಾತೆ ನಿಲ್ಲಿಸುತ್ತಿಲ್ಲ ನಟ ತಮಿಳ್ ಹಾಸನ್. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನೋ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ನಟ ಕಮಲ್ ಹಾಸನ್ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. 2 ದಿನಗಳಿಂದ ಕಮಲ್ ವಿರುದ್ಧ ಕನ್ನಡಿಗರು ಪ್ರತಿಭಟನೆ ನಡೆಸಿ ಕ್ಷಮೆ ಯಾಚಿಸಲು ಪಟ್ಟು ಹಿಡಿದಿದ್ದಾರೆ. ಆದರೆ ತಮಿಳು ಹಾಸನ್ ಮಾತ್ರ ಮತ್ತೊಮ್ಮೆ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ. If I am wrong, I will apologize. If I am not, I won't. It's my lifestyle. Please don't tamper with it. ಕನ್ನಡಿಗರ ಹೋರಾಟದ ಹಿಂದೆ ಅಜೆಂಡಾ ಇದೆಯಂತೆ. Democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. ತಮಿಳ್ ಹಾಸನ್ ಎಂದು ಟೀಕಿಸಿದ ಹಂಸಲೇಖ. ತಮಿಳ್ ಹಾಸನ್ ನಮಸ್ಕಾರ. ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್ ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು. ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ? ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ ನ ಸಪೋರ್ಟ್ ಮಾಡ್ತೀವಿ. ಕನ್ನಡ ಭಾಷೆಗೆ ಅವಹೇಳನ ಮಾಡಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ದಾವಣಗೆರೆ, ಶಿವಮೊಗ್ಗದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಇಟ್ಟು ಕಿಡಿಕಾರಿದ್ರು. ತಮಿಳು ನಟನ ಪರ ಹೇಳಿಕೆ ನೀಡಿದ್ದ ಶಿವಣ್ಣ ಹಾಗೂ ರಮ್ಯಾ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಆದರೂ ಕೂಡ ತಮಿಳು ನಟ ಮಾತ್ರ ಕ್ಷಮೆ ಕೇಳ್ತಾ ಇಲ್ಲ. ಕ್ಷಮೆ ಕೇಳುವ ಬದಲಿಗೆ ಕನ್ನಡಿಗರನ್ನ ಮತ್ತಷ್ಟು ಕೆಣಕುವ ಕೆಲಸ ಮಾಡಿದ್ದಾರೆ. ನಾನು ಕನ್ನಡಿಗರ ಕ್ಷಮೆ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಖ್ಯಾತೆ ನಿಲ್ಲಿಸುತ್ತಿಲ್ಲ ನಟ ತಮಿಳ್ ಹಾಸನ್. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನೋ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ನಟ ಕಮಲ್ ಹಾಸನ್ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. 2 ದಿನಗಳಿಂದ ಕಮಲ್ ವಿರುದ್ಧ ಕನ್ನಡಿಗರು ಪ್ರತಿಭಟನೆ ನಡೆಸಿ ಕ್ಷಮೆ ಯಾಚಿಸಲು ಪಟ್ಟು ಹಿಡಿದಿದ್ದಾರೆ. ಆದರೆ ತಮಿಳು ಹಾಸನ್ ಮಾತ್ರ ಮತ್ತೊಮ್ಮೆ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ. If I am wrong, I will apologize. If I am not, I won't. It's my lifestyle. Please don't tamper with it. ಕನ್ನಡಿಗರ ಹೋರಾಟದ ಹಿಂದೆ ಅಜೆಂಡಾ ಇದೆಯಂತೆ. Democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. ತಮಿಳ್ ಹಾಸನ್ ಎಂದು ಟೀಕಿಸಿದ ಹಂಸಲೇಖ. ತಮಿಳ್ ಹಾಸನ್ ನಮಸ್ಕಾರ. ನೀವು ಮಿಸ್ಟರ್ ತಮಿಳ್ ಹಾಸನ್
ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್, ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸ್ತೇವೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ. ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ ನ ಸಪೋರ್ಟ್ ಮಾಡ್ತೀವಿ. ಕನ್ನಡ ಭಾಷೆಗೆ ಅವಹೇಳನ ಮಾಡಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ದಾವಣಗೆರೆ, ಶಿವಮೊಗ್ಗದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಇಟ್ಟು ಕಿಡಿಕಾರಿದ್ರು. ತಮಿಳು ನಟನ ಪರ ಹೇಳಿಕೆ ನೀಡಿದ್ದ ಶಿವಣ್ಣ ಹಾಗೂ ರಮ್ಯಾ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಆದರೂ ಕೂಡ ತಮಿಳು ನಟ ಮಾತ್ರ ಕ್ಷಮೆ ಕೇಳ್ತಾ ಇಲ್ಲ. ಕ್ಷಮೆ ಕೇಳುವ ಬದಲಿಗೆ ಕನ್ನಡಿಗರನ್ನ ಮತ್ತಷ್ಟು ಕೆಣಕುವ ಕೆಲಸ ಮಾಡಿದ್ದಾರೆ. ನಾನು ಕನ್ನಡಿಗರ ಕ್ಷಮೆ ಕೇಳಲ್ಲ. ಖ್ಯಾತೆ ನಿಲ್ಲಿಸುತ್ತಿಲ್ಲ ನಟ ತಮಿಳ್ ಹಾಸನ್. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನೋ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ನಟ ಕಮಲ್ ಹಾಸನ್ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. 2 ದಿನಗಳಿಂದ ಕಮಲ್ ವಿರುದ್ಧ ಕನ್ನಡಿಗರು ಪ್ರತಿಭಟನೆ ನಡೆಸಿ ಕ್ಷಮೆ ಯಾಚಿಸಲು ಪಟ್ಟು ಹಿಡಿದಿದ್ದಾರೆ. ಆದರೆ ತಮಿಳು ಹಾಸನ್ ಮಾತ್ರ ಮತ್ತೊಮ್ಮೆ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ. If I am wrong, I will apologize. If I'm not, I won't. It's my lifestyle. Please don't tamper with it. ಕನ್ನಡಿಗರ ಹೋರಾಟದ ಹಿಂದೆ ಅಜೆಂಡಾ ಇದೆಯಂತೆ. Democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. ತಮಿಳ್ ಹಾಸನ್ ಎಂದು ಟೀಕಿಸಿದ ಹಂಸಲೇಖ. ತಮಿಳ್ ಹಾಸನ್, ನಮಸ್ಕಾರ. ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್, ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸ್ತೇವೆ. ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ. ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ, ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ, ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ ನ ಸಪೋರ್ಟ್ ಮಾಡ್ತೀವಿ. ಕನ್ನಡ ಭಾಷೆಗೆ ಅವಹೇಳನ ಮಾಡಿದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ಮುಗಿಲು ಮುಟ್ಟಿದೆ.
ದಾವಣಗೆರೆ, ಶಿವಮೊಗ್ಗದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಇಟ್ಟು ಕಿಡಿಕಾರಿದ್ರು. ತಮಿಳು ನಟನ ಪರ ಹೇಳಿಕೆ ನೀಡಿದ್ದ ಶಿವಣ್ಣ ಹಾಗೂ ರಮ್ಯಾ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.